ಆ ಕೆಲಸ ನಮ್ಮ ಬಿ ಜೆ ಪಿಗರು JDSಗರು ಕಾಂಗ್ರೆಸ್ಸಲ್ಲೂ ಸಹ ಕೆಲವು ಜನ ಇದ್ದಾರೆ, ಅವರು ವಿರೋಧ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಅದಾಯ್ತು ಅಂದ್ರೆ ನಮ್ಗೆ ಹೊಡೆದು ಬೀಳ್ತದೆ ಅಂತೀರ. ಸಾಧ್ಯ ಇದ್ರಲ್ಲಿ ಗೊತ್ತಾಗೋದಿಲ್ಲ, ಸರ್ವೆ ಆಗಲೇಬೇಕಾದದ್ದು. ಆ ನೆಲೆಯಲ್ಲೇ ಇವತ್ತು ಇವರಾದರೂ ಸಹಿತ ಒಪ್ಕೋಬೇಕಾಗ್ತದೆ ಕಾಲದ. ಯಾಕಂದ್ರೆ ಅವರೆಲ್ಲ 85% ಜನ ಇದ್ದಾರೆ. ಅವ್ರು ನಾವಿನ್ನು ಹೊಂಚ್ಕೊಂಡು ಹೋಗಲೇಬೇಕು. ಇದನ್ನು ವಿವೇಕಾನಂದವರು ಹೇಳಿದ್ದು, ನಾವು ಹೇಳಿದಂಥದ್ದಲ್ಲ. ವಿವೇಕಾನಂದರವರು ಸ್ಪಷ್ಟವಾಗಿ 100 ವರ್ಷದಿಂದ ಹೇಳಿದಂಥ ಮಾತೇನಪ್ಪ ಅಂತಂದ್ರೆ, ನೋಡಪ್ಪ ತಮ್ಮಗೌಡರ ನಮ್ಮನ್ನು ಬ್ರಾಹ್ಮಣರು ಆಡಿದರು, ವೈದಿಕರು. ಅವ್ರ ನಂತರ ಆಡಿದವ್ರು ನಮ್ಮನ್ನು ಯಾರಪ್ಪ ಅಂತಂದ್ರೆ ಕ್ಷತ್ರಿಯರು ಆಡಿದ್ರು ನಮ್ಮನ್ನು. ಆಮೇಲೆ ಆಡಿದವರು ಈಗ ವೈಶ್ಯರು ಅಂದರೆ ಬ್ರಿಟಿಷರು ಆಡ್ತಾ ಇದ್ದಾರೆ. ಮುಂದೊಂದು ದಿನ ಶೂದ್ರರು ಆಡ್ತಾರೆ ಅಂತ ಹೇಳಿದರು. ಅದನ್ನ ಇವತ್ತು ಅಕ್ಸೆಪ್ಟ್ ಮಾಡ್ಕೋಬೇಕಾಗಿದೆ. ನಾವು ತಳ್ಳಿ ಹಾಕಿದ್ರೆ ದೂರ ಹೋಗೋದಿಲ್ಲ. ಯಾಕಂದ್ರೆ ಮೆಜಾರಿಟಿ ಕ್ಯಾರಿ ಒಂದು ಪ್ರಜಾಪ್ರಭುತ್ವ. ಆ ದಿಶೆಯಲ್ಲೇ ಈ ಸಮಾನ ಮನಸ್ಕರು ಸಹಿತ ವಿಚಾರ ಮಾಡಬೇಕಾಗಿದೆ. ಹೌದು, ಲಿಂಗಾಯತ ಕಮ್ಯುನಿಟಿ ಡಾಮಿನೆನ್ಸಿ DCC ಬ್ಯಾಕ್ನಲ್ಲದ, ಸುಳ್ಳೇನಲ್ಲ, ಅದೇನ ಓಪನ್ ಸೆಕ್ರೆಟರೀಸ್. ಆದರೆ ಇವತ್ತು ನಮ್ಮ ತಳ ಸಮುದಾಯದ ಜನ ನಮ್ಮ ಜಾರಕಿಹೊಳಿ ಸಹೋದರರು ಇವತ್ತಾದರೂ ಹಿಡಿದು ನಮ್ಮ ಕೈಲಿ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ಹಂತದವರೆಗೆ ತೆಗೆದುಕೊಂಡಿದ್ದಾರೂ ಕೂಡ ಇದರರ್ಥ ನಾವು ಅದನ್ನು ಒಪ್ಪಬೇಕಾಗ್ತದೆ. ಕಾಲದ ಅನಿವಾರ್ಯತೆ ಮತ್ತು ಅದು ಜಾತಿ ಧರ್ಮಗಳನ್ನ ನಾವು ಬಡದಾಡಿಕೊಳ್ಳೋದ್ರಿಂದಲೂ ಹೌದು ಎಲ್ಲರೂ ಕೂಡಿ ಹೋಗುವಂಥದ್ದು. ಕಟ್ಟೆಗೆ ಬಟ್ಟೆಗೆ ಹೇಳುವಂಥ ಜನ ಇದನ್ನು ವಿಚಾರ ಮಾಡಬೇಕಾಗಿದೆ ಇವತ್ತು. ಯಾಕೆಂತಂದರೆ ಒಬ್ಬೊಬ್ಬಕ್ಕೂ ಎಲ್ಲರೂ ತಮ್ಮ ತೆಕ್ಕೆಯಲ್ಲಿ ತೆಗೆದು ಹೋಗುವಂಥ ಪ್ರಯತ್ನ ಮಾಡಬೇಕು. ಇದು ಒಂದು ವಿಚಾರ ಅವ್ರಲ್ಲಿ ಇರಬೇಕಾಗಿದೆ. ಇವತ್ತು ಇದನ್ನು ವಿಚಾರ ಮಾಡ್ತಾರೆ ಅಂತ ತಿಳ್ಕೊಂಡಿದ್ವಿ. ಯಾಕಂದರೆ ಇನ್ನು ಅಧಿಕಾರ ನಾವು ಕೇವಲ ಜಾತಿ ನೆಲೆಗಟ್ಟಲೆ ಮತ್ತೊಂದು ನೆಲೆಗಟ್ಟಲೆ ಗೆಲ್ತೀವಿ ಅನ್ನೋದು ಕಡಿಮೆ ಆಗ್ತಾ ನಡೆಯೋದು. ದುಡ್ಡಿನ ಬಲದಿಂದ ಆಗಿರ್ಬೋದು, ತಿಳುವಳಿಕೆಯಿಂದ ಆಗಿರ್ಬೋದು, ಅದೇ ಕಾಲಕ್ಕೆ ಶಿಕ್ಷಣದಿಂದ ಆಗಿರ್ಬೋದು, ಬದಲಾವಣೆ ಆಗೇ ಆಗ್ತಾವೆ. ಅದಕ್ಕೆ ನಾವು ಎಲ್ಲ ಒತ್ತು ಕೊಟ್ಟು ಹೇಳುವಂಥದ್ದು ಏನಪ್ಪ ಅಂದರೆ, ನೀವು ರಿಸರ್ವೇಷನ್ಸ್ ಮಾತಾಡೋಕ್ಕಿಂತಲೂ ಎಲ್ಲರಿಗೂ ಉದ್ಯೋಗ ಒದಗಿಸುವ